ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ತೆ. ನನ್ನ ಹೆಸರು ಜಯಂತಟಿ, ಸೌಜನ್ಯ ಪರ ಹೋರಾಟಗಾರರು, ನೀತಿ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ಸಾಮಾಜಿಕ ಸೇವೆ ಮಾಡಿಕೊಂಡು ಬಂದಿದ್ದೇನೆ. ನಾನು 8/4/2025 SIT-ವರೆಗೆ ಅಂದರೆ ಬೆಳ್ತಂಗಾಡಿ SIT-ವರೆಗೆ ಒಂದು ದೂರು ನೀಡಿದೆ. 13ರಿಂದ 15 ವರ್ಷದ ಒಂದು ಹೆಣ್ಣುಮಗಳನ್ನು ಊತಾಗಿರೋದು ನೋಡಿದ್ದೇನೆ ಅಂತೇಳಿ. ಅದರ ತನಿಖೆ ಕಾನೂನು ಪ್ರಕಾರವಾಗಿ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ನಾನು ಮೊನ್ನೆ ಒಂದು ಲೆಟ್ರ್ ಕೊಟ್ಟೆ, ಇನ್ನೂ ತನಿಖೆ ನಡೆಸಿದೆ. ಸತ್ಯಾಸತ್ಯ ಘಟನೆ ಇದ್ದರೆ ಮಾತ್ರ ಒಂದು ತನಿಖೆ ಮುಂದಕ್ಕೆ ಹೋಗಿ, ಇಲ್ಲದಿದ್ದರೆ ನನ್ನ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಅಂತಲೂ ಹೇಳಿದೆ. ತನಿಖೆ ಮಾಡ್ತಾ ಇದ್ದಾರೆ. ಅಂದರೆ ಅದೊಂದು ಅಧಿಕಾರಿ ಊತ ಹಾಕಿದ ವಿಷಯ ಆದ್ದಕ್ಕೆ ಕಾನೂನು ಪ್ರಕಾರವಾಗಿ ಇವರೇನಾದರೂ ಪ್ರಕರಣ ದಾಖಲು ಮಾಡಿದಾರಾ ಇಲ್ಲವಾ, ಇಲ್ಲ ಮರಣೋತ್ತರ ಪರೀಕ್ಷೆ ಮಾಡಿ ನಂತರ ಊತ ಹಾಕಿರೋದಾ ಅಂತ ಎಲ್ಲ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಏನೇ ಊತ ಹಾಕಿದ್ರು ಯಾವುದೇ ರೀತಿ ಮಾಡಿದ್ರು ಅದು ಅರಣ್ಯದಲ್ಲಿ ಮಾಡ್ಬೋದು, ಅದು ಕಾನೂನು ವಿರುದ್ಧವಾಗಿ ಇರುತ್ತೆ, ತಪ್ಪೇ ಆಗಿರುತ್ತೆ. ಆದರೆ ನಮ್ಮ ಪ್ರಕಾರವಾಗಿ ಅದು ಊತ ಹಾಕಿರೋದು ಯಾವುದೇ ಕಾನೂನು ಪ್ರಕಾರ ಮಾಡಿಲ್ಲ ಅಂದಿಂದ ಇನ್ನಿ ತನಕ ನಾನು ಹೇಳ್ತಾ ಇದ್ದೀನಿ. ಮತ್ತು ನಾನು ಅದನ್ನು ಒಂದು ವಿಚಾರಣೆ ಮಾಡಿದೆ, ಅದರ ಕೆಲಸ ನಡೀತಾ ಇದೆ, ಅದು ಒಳ್ಳೆ ರೀತಿ ನಡೀತೆ. ಮತ್ತು ಇವಾಗ ನಿನ್ನೆಯಿಂದ ಮಾಧ್ಯಮದಲ್ಲಿ ಒಂದಿಷ್ಟು ಮಾಧ್ಯಮವರು ಇಲ್ಲ ಸಲ್ಲದ ಮಾಹಿತಿಯನ್ನು ಹಂಚ್ತಾ ಇದ್ದಾರೆ. ನಾನು ಎಲ್ಲ ಮಾಧ್ಯಮ ದಯವಿಟ್ಟು ಕೇಳ್ತಾ ಇರೋದು, ನಮ್ಮ ಹೋರಾಟ ಯಾವುದೇ ದೇವಸ್ಥಾನ ವಿರುದ್ಧ ಅಲ್ಲ, ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ. ನ್ಯಾಯಕ್ಕೋಸ್ಕರ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಕೊಲೆ ಮಾಡಿದ ಅಂಥ ಕಟುಕರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇರೋದು. ಅದು ದಾರಿ ತಪ್ಪಿಸಬೇಡಿ. ಎಲ್ಲರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ. ಆ ಹೆಣ್ಣು ಮಕ್ಕಳಿಗೆ, ತನ್ನ ಮನೆಯ ಹೆಣ್ಣು ಮಕ್ಕಳಿಗೆ ಆ ನೋವಾದರೆ ಮಾತ್ರ ಆ ನೋವನ್ನು ಈ ಹೋರಾಟ ಏನಂತ ಅರ್ಥ ಮಾಡ್ಕೊಳ್ಬೋದು. ತಾವೀಗ ಕೇಳ್ಬೋದು, ಒಂದು ಅಲ್ಲ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಆಗಿದೆ ಅಂತ, ಅದು ಹೇಳ್ತೀನಿ. ಹೌದು, ಒಂದು ಪದ್ಮಲತಾ ಹೌದು. ಮತ್ತು ಈ ಒಂದು ಆಗಿರುವಂಥ ಘಟನೆ ಅಲ್ಲ, ಹೆಣ್ಣು ಮಕ್ಕಳಂದರೆ ಅದು ನಮಗೆ ಅಕ್ಕ ತಂಗಿಯರ ಥರನೇ, ಆ ಥರ ನೋಡುವವರಿಗೆ ಅದೇ. ಆ ನೋವಿಂದ ನಾನು ಈ ಹೋರಾಟಕ್ಕೆ ಕೈ ಜೋಡಿಸಿರೋದು. ಅದು ಅಲ್ಲದೆ ನಿಮಗೆ ಇನ್ನೂ ಗೊತ್ತಿದೆಯಾ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ನನಗೆ. ತುಂಬ ಜನಕ್ಕೆ ಗೊತ್ತಿರೋದು ಆ ಧರ್ಮಸ್ಥಳ ಗ್ರಾಮದ ವಠಾರದಲ್ಲಿ ಏನೆಲ್ಲ ಆಗಿದೆ, ಏನೆಲ್ಲ ನಡೆದಿದೆ ಅಂತ. ಇವಾಗ ನಾನು ಹೇಳ್ತಾ ಇರುವಾಗ ಹೇಳ್ಬೋದು, ನೀನೇ ಅತ್ಯಾಚಾರ ಮಾಡಿದ್ವಿ ಅಂತ ಕೇಳ್ಬೋದು. ನಾನು ಹಿಂದಿನ ತರಗ ಅಂಥ ಅತ್ಯಾಚಾರಕ್ಕಾಗಿ, ಕೊಲೆಗಾಗಿ ನಾನು ಕೈ ಹಾಕಿಲ್ಲ ಯಾರಿಗೂ. ಅಲ್ಲೇ ಮೊನ್ನೆ ನನಗೆ ಹೇಳಿರೋದು, ಸರ್ ನಾವು ಹೇಳ್ತೀವಿ ಆದರೆ ನನಗೆ ಇಲ್ಲಿ ಇರಲಿಕ್ಕೆ ಆಗಲ್ಲ, ನನ್ನ ಕೊಲೆ ಮಾಡ್ತಾರಂತ. ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಎಲ್ಲಿ ಆ ಒಂದು ಖಾಸಗಿ ಅಂಗಕ್ಕೆ ಚಾಕು ಚುಚ್ಚಿ ಹಾಕಿರೋ ಘಟನೆ ಇದೆ. ಬಟ್ಟೆಯನ್ನು ತುಂಬಿಸ್ತಾ ಇರೋದು, ಮಣ್ಣು ತುಂಬಿಸ್ತಾ ಇರೋದು, ಈ ಘಟನೆ ನಡೀತಾ ಇರೋದು. ಮತ್ತಿನ್ನೊಂದು ಕೇಳಿದ್ರು ಮೊನ್ನೆ, ಏನಕ್ಕೆ ನಿಮಗೆ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀರಿ, BP ಇದೆಯಾ ಅಂತ. BP ಅಲ್ಲ ಸ್ವಾಮಿ, ಆ ನೋವು, ಒಂದು ಹೆಣ್ಣು ಮಗಳಿಗೆ ಆಗೋ ನೋವನ್ನು ತನ್ನಕ್ಕೆ ತಾನೇ ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಬ್ಬರು ಸರಿ ಆಗ್ತಾರೆ, ಇಲ್ಲ ಸರಿಯಾಗಲ್ಲ. ಈ ಹಿಂದೆನೇ ಇವಾಗ ನಮ್ಮ ಇಲ್ಲೇ ಇದ್ದಾರೆ ಪವರ್ ಟಿವಿಯವರು. ನಾನು ಇವಾಗ ಇಲ್ಲಿರುವಂಥ ಯಾರೇ ಒಬ್ಬರು ಪತ್ರಕರ್ತರನ್ನು ನಾನು ದೂರದಲ್ಲ, ತಾವು ತಮ್ಮ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೀರಿ. ಆದರೆ ಈ ಮೇಲೆ ಕೂತವರು ಸ್ವಲ್ಪ ಆಲೋಚನೆ ಮಾಡಬೇಕು. ಅವ್ರನ್ನ ಕಳಿಸ್ತಾ ಇದ್ದಾರೆ, ಅವರೇ ಕೇಳೋ ಪ್ರಶ್ನೆಗೆ ನಮಗೆ ಉತ್ತರ ಕೊಡೋಂಗೂ ಇರಬೇಕಂತ ಹೇಳ್ತಾ ಇದ್ರು. ತುಂಬ ಬೈದಾರೆ, ಅದು ಇವನಕ್ಕೆ ಬೈದೆ, ನನಗೇನು ಬೇಜಾರಿಲ್ಲ ಅದರಲ್ಲಿ. ನಾನು ಇವಾಗ ಇಂದಿನ ತನಕ ಸತ್ಯನಿಷ್ಠೆಯಿಂದ ಹೋರಾಟ ಮಾಡ್ತಾ ಇದ್ದೇನೆ. ಅವ್ರಿಗೆ ನಿನ್ನೆ ಒಂದು ಬುರುಡೆ ವಿಷಯ ಹೇಳ್ತಾ ಇದ್ದಾರೆ, ಜಯಂತಿ ತಂದಿರೋದಂತ. ಇನ್ನೂ ಹೇಳ್ತೀನಿ, ನೀವು ಯಾರನ್ನ ಬೇಕಾದ್ರೆ ಕರ್ಕೊಂಡು ಬನ್ನಿ ಆ ದೇವಸ್ಥಾನ ಮುಂದೆ, ಅಣ್ಣಪ್ಪ ಸ್ವಾಮಿ ಮಂಜುನಾಥ ಮುಂದೆ, ನೀವು ಹೇಳೋ ರೀತಿಯಲ್ಲಿ ನಿಂತಿರ್ತೀನಿ. ನಾನು ಹೇಳ್ತೀನಿ, ಆ ಬುರುಡೆ ನಾನು ತೆಗೆದಿಲ್ಲ. ನಾನು ಕಾಡಿಗೆ ಹೋಗಿ ಬುರುಡೆ ತೆಗಿಲಿಕ್ಕೆ ಅಲ್ಲ. ನಾನು ಅಭಿಷೇಕ್ ಹೋಗಿ ಯಾವುದೋ ಒಂದು ವಿಡಿಯೋ ಮಾಡಿರೋಂತೆ ಒಂದು 10-20 ವರ್ಷ ಹಿಂದೆ ಒಂದು ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅಂತ ಕಾಣಿಸ್ತೆ. ನೇಣು ಹಾಕಿರೋ ಒಂದು ಹಗ್ಗ ಇದೆ, ಬಾಡಿ ಇಲ್ಲ, ಕೊಳತೋಗಿದೆ. ಅದನ್ನು ತೋರಿಸಿ ಒಂದು ವಿಡಿಯೋ ಮಾಡಿದೆ. ಅದನ್ನು ತಿರ್ಗಾ ವಿಡಿಯೋ ಮಾಡಲಿಕ್ಕೆ ಹೋಗಿರೋ ಹೊರತು ನಾನು ಹೋಗಿ ಎಲ್ಲಿಂದಲೋ ಬುರುಡೆ ತಂದು ನಾನು ಯಾರಿಗೂ ಕೊಟ್ಟವನಲ್ಲ. ಇದರಿಂದ ದೇವಸ್ಥಾನ ಹೆಸರು ಗಳಿಸಿ ಅಂತ ಹೇಳಿಲ್ಲ, ಇನ್ನೊಬ್ಬರ ಹೆಸರು ಗಳಿಸಿ ನಾನು ಹೇಳಿದವ ಅಲ್ಲ. ಇನ್ನೇನ ಈ ಒಂದು ಸುದ್ದಿ ಆಗ್ತಾ ಇದೆ. ಅವ್ರಿಗೆ ಹೇಳಿ ಸ್ವಾಮಿ, ನಾನು ಈ ತರ ಒಂದು ಕೆಲಸ ಮಾಡಿಲ್ಲ ಅಂತ ಹೇಳಿ. ಹೇಳಿ ಸರ್. ಈಗ ನೀವು ಒಂದು ಜಾಗವನ್ನ ಹೇಳಿದ್ರಿ, ನಿಮ್ಮನ್ನಲ್ಲಿ ಕರ್ಕೊಂಡು ಹೋಗಿಕೊಂಡು ಅದನ್ನ ನೀವು ತೋರಿಸಿದ್ದೀರಾ? ತೋರಿಸ್ತೀನಿ ಸರ್. ತೋರಿಸಿದ ನಂತರ ಏನ್ ಹೇಳಿದ್ದಾರೆ? ನಾನಲ್ಲ, 3 ಜನ ತೋರಿಸ್ತೀವಿ ನಾವು. ನಾನು ಒಬ್ಬನೇ ಅಲ್ಲ, 3 ಜನ ತೋರಿಸ್ತೀವಿ. 3 ಜನ ಅಂದ್ರೆ ಒಬ್ಬೊಬ್ಬನೇ ಕರ್ಕೊಂಡು ಹೋಗಿರೋದು, ಒಟ್ಟಿನ ಕರ್ಕೊಂಡು ಹೋಗಿಲ್ಲ. ಅದರ ಪ್ರಕಾರ ಅದು ಮಾಜರಾಗಬೇಕಲ್ಲ ಸರ್. ಈ ಒಂದು ಡೆಡ್ ಬಾಡಿ ಸಿಕ್ಕಿದ್ರೆ ಅದು ಯಾರು ನೋಡಿರೋದು ಏನು ಎಂಬುದೆಲ್ಲ ಮಾಜರಾಗಬೇಕು. ಅದರ ಪ್ರಕಾರ ಮಾಜರಾಗಿ ವಿಡಿಯೋ ರೆಕಾರ್ಡ್ ಸಮೇತ ಮಾಜರಾಗಿ ಮಾಡಿದೆ. ಸ್ಲೋ ಆಗಿಲ್ಲ ಸರ್. ಏನಂತ ಹೇಳಿದ್ರೆ, ನಾನು ಇನ್ನೊಂದು ಲೆಟರ್ ಕೊಟ್ಟೆ ಅಲ್ಲ ಸರ್, ಯಾರಿಗೂ ತೊಂದರೆ ಆಗಬಾರ್ದು, ಸತ್ಯನಿಷ್ಠೆ ಇದ್ರೆ ಮಾತ್ರ ಹೋಗ್ಬೇಕಂತ ಕೊಟ್ಟಿದ್ದಾರೆ. ಅದರ ಪ್ರಕಾರವಾಗಿ ಅವ್ರು ನೋಡ್ತಾ ಇದ್ದಾರೆ, ಏನಾದರೂ ಪ್ರಕರಣ ದಾಖಲಾಗಿದೆಯಾ, ದಾಖಲಾದ ನಂತರ ಅಧಿಕಾರಿಯವರು
ಆ ಊತ ಹಾಕಿರೋದಂತ ಒಂದು ಎಂಕ್ವೈರಿ ಮಾಡ್ತಾರೆ. ದೂರುದಾರ ತೋರಿಸಿರುವಂತ ಈಗ ಮಾಸ್ಕ್ ಮ್ಯಾನ್ ಯಾರಿದ್ದಾರೆ ಅವರು ತೋರಿಸ್ತಾ ಇರುವಂತ ಜಾಗ ಕಲ್ಲೇರಿದು, ಮತ್ತೆ ನೀವು ತೋರಿಸಿರೋ ಜಾಗ ಅದು ಒಂದೇ? ಇಲ್ಲ ಸರ್, ಅಲ್ಲ, ಬೇರೆ ಬೇರೆ ಸರ್. ಈಗ ನೀವು ಹೇಳ್ತಾ ಇರೋದು 15 ವರ್ಷದ ಹುಡುಗಿ ಅಲ್ವಾ, ಇರೋದು 15 ವರ್ಷದ ಹುಡುಗಿ. ಅದು ಅವರ ಇದ್ರಲ್ಲಿ 164% ಅದೇ ಇದೆ. ಹಾಗಿದ್ರೆ ಎರಡು ಒಂದೇ ಅಲ್ವಾ? ಇಲ್ಲ, ಬೇರೆ 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 ಬೇರೆ. ಬ್ಯಾಗ್ ಏನಿರಲ್ಲ ಸರಿ. ನೀವು ತೋರಿಸಿದ ಜಾಗದಲ್ಲಿ ಈಗ ಮೊನ್ನೆ SIT ಅವರು ಕರ್ಕೊಂಡು ಹೋಗಿ ಮಾರ್ಕ್ ಮಾಡಿದಾರಲ್ವಾ, ನಂತರ ಅಲ್ಲಿ ಏನು ಇದು ಮಾಡಿಲ್ಲ, ಪ್ರೊಸೀಜರ್ ಪ್ರಕಾರ ಆಗಿದೆ ಅಂತ ಹೇಳಿದ್ದಾರೆ. ಹೌದು, ಪ್ರೊಸೀಜರ್ ಪ್ರಕಾರವಾಗಿ ಅವರು ಅಲ್ಲಿಗೆ ಬಂದೋಬಸ್ತ್ ಹಾಕ್ಬೇಕಿತ್ತು, ಅದೊಂದು ಹಾಕಿಲ್ಲ. ಅಲ್ಲ, ಪ್ರೊಸೀಜರ್ ಪ್ರಕಾರನೇ ಅದನ್ನೆಲ್ಲ ಅಲ್ಲ, ಪ್ರೊಸೀಜರ್ ತೆಗೆದಿಲ್ಲ ಇನ್ನು. ಅಲ್ಲಲ್ಲ, ಅದು ತೆಗಿತಾರೆ ಅಂತ ಹೇಳಿದ್ದಾರೆ. ಹೇಳಿದ್ದು ಅಲ್ಲಿ ಪೊಲೀಸರು ಇದ್ರು, ಡಾಕ್ಟರ್ಸ್ ಬಂದಿದ್ರು, ಡಾಕ್ಟರ್ ಇಲ್ಲ. ಪ್ರೊಸೀಜರ್ ಪ್ರಕಾರ ಇಲ್ಲ, ಪ್ರೊಸೀಜರ್ ಪ್ರಕಾರ ನಡೆಯೋದಕ್ಕೇನೆ ಇದು ಮಾಡಿರೋದು. ಅಲ್ಲ ಸರ್, ಈಗ ನೀವು 3 ಜನ ಸಪರೇಟ್ ಹೋಗಿದ್ರಿ ಅಂತ ಹೇಳಿದ್ರಿ. ಈಗ ನಿಮ್ಮನ್ನು ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ನೀವು ಜಾಗವನ್ನು ತೋರಿಸಿದ್ರಿ. ಹೌದು ಸರ್. ಅಲ್ಲಿ ಉತ್ಖನನ ಆಗಿದ್ಯಾ, ಅಲ್ಲಿ ಏನಾದ್ರು ಸಿಕ್ಕಿದ್ಯಾ? ಮಾಡಿಲ್ಲ ಸರ್, ಇನ್ನು ಮಾಜರ್ ಮಾಡಿರೋದು. ಮಾಜರ್ ಮಾಡೋ ಸ್ಥಳ ಹೌದಾ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಬೇಕಲ್ಲ ಸರ್. ನಾನ್ ತೋರಿಸಿರೋದು, ನನ್ನೊಟ್ಟಿಗೆ ಇನ್ನಿಬ್ರು ಇದ್ದಾರೆ ಸಾಕ್ಷಿದಾರರು, ಅವ್ರು ತೋರಿಸಿದ್ರು ಸರಿಯಲ್ಲ ತಪ್ಪ ನೋಡ್ಬೇಕು. ಅವರಿಬ್ಬರನ್ನು ಕರ್ಕೊಂಡೋಗಿ ಅದನ್ನ ಕನ್ಫರ್ಮ್ ಆದ ನಂತರ ನಾನು ಕರ್ಕೊಂಡು ಹೋಗಿದ್ದು ಮಾಜರ್ ಮಾಡ್ಲಿಕ್ಕೆ. ಆ ನಂತರ ಮಾಜರ್ ಮಾಡಿದ್ದಾರೆ. ಅಂದ್ರೆ ಅವರು ಯಾರು ಬಂದಿದ್ದಾರೆ, ಅವರು ಈ ಹಿಂದೆ ಆ ಜಾಗಕ್ಕೆ ಹೋಗಿ ಅದನ್ನು ಹೂತಿರುವಂತದ್ದು ಯಾರೋ ಇಲ್ಲ, ಅದು ನೋಡಿದ ಸಾಕ್ಷಿ ನಿಮ್ಮೊಟ್ಟಿಗೆ ಇದ್ರು ಅವರು. ಯಾಕಂದ್ರೆ ನೀವೆಲ್ಲ ಒಟ್ಟಿಗೆ ಇದ್ರಲ್ಲ ಅಲ್ಲಿ. ಇಲ್ಲಿ ಆ ದಿನ ನೋಡುವಾಗ ನೋಡೋ ಒಟ್ಟಿಗೆ ಇದೆ. ಬೇರೆ ಯಾವುದು ಸರ್? ನೋಡೋ ಒಟ್ಟಿಗೆ ಇದೆ ನಿರ್ದಿಷ್ಟವಾಗಿ ಇವತ್ತು ಬಂದ ಉದ್ದೇಶ ಸರ್. ಒಂದನೇದಾಗಿ ನಿನ್ನೆಯಿಂದ ಮಾಧ್ಯಮದಲ್ಲಿ ಬರ್ತಾ ಇದೆ, ಎಲ್ಲ ನಿಲ್ಲಿಸಿಬಿಟ್ಟಿದ್ದಾರೆ ಅಂತ ಸಮಯ ನಾನು ನನ್ನ ಕರ್ತವ್ಯ ನಾನು ಕೇಳಲೇಬೇಕಲ್ಲ ಸರ್. ಅದರ ಪ್ರಕಾರ ಬಂದು ಕೇಳಿದೆ, ನಿಲ್ಲಿಸಿದ್ದೀರಾ ಏನಂತ. ಇಲ್ಲ, ನಿಲ್ಲಿಸಿಲ್ಲ, ಅದರ ಪ್ರಕಾರ ಮಾಡ್ತಾ ಇದೀವಿ. ಆದ್ರೆ ಒಂದಿಷ್ಟು ವಿಳಂಬ ಆಗ್ತಾ ಇದೆ ಅಷ್ಟೇ ಹೊರತು ನಿಮ್ದು ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಲ್ಲ ಅಂತ ಯಾವುದೇ ಕಾರಣ ಕೇಳಿಲ್ಲ. ಈಗ ಇನ್ನೊಂದು, ನೀವು ನಿಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ಕೊಂಡು ಏನು ಭದ್ರತೆ ಕೊಡ್ಬೇಕು ಅಂತ ಏನಾದ್ರು ಸರ್? ಭದ್ರತೆ ಅಂತ ನಾನು ಕೊಟ್ಟಿಲ್ಲ ಸರ್. ನಾನು ಕೊಟ್ಟಿರೋದು ಏನಂತ ಹೇಳಿ, ಮುಂದಿನ ದಿನಗಳಲ್ಲಿ ಮೊನ್ನೆ ನಮ್ಮವರ ಮೇಲೆಲ್ಲ ಅಟ್ಯಾಕ್ ಆಗಿದೆ, ಅದೇ ತರ ಏನಾದ್ರು ಅಟ್ಯಾಕ್ ಮಾಡಿ ನಮ್ಮ ಕೊಲೆ ಆದರೆ ಇದರ ಹಿಂದೆ ಯಾರು ಇರ್ಬೋದು, ನನ್ನನ್ನು ಯಾರು ಇಷ್ಟು ದಿನ ಫಾಲೋ ಮಾಡ್ಕೊಂಡ್ರು, ಅದರ ವಿರುದ್ಧವಾಗಿ ಅದನ್ನು ಠಾಣೆಗೆ ದೂರ ಆಗಿ ಕೊಟ್ಟಿದ್ದೀನಿ ಸರ್. ನಿಮ್ಗೆ ಸೆಕ್ಯೂರಿಟಿ ಕೊಡ್ಬೇಕು ಅಂತ ಇಲ್ಲ, ಸೆಕ್ಯೂರಿಟಿ ಕೇಳಿಲ್ಲ ಸರ್. ಇವತ್ತು ನಾನು ಹೇಳಿದಿಲ್ಲ ಸೆಕ್ಯೂರಿಟಿ ಬೇಡ ಅಂತ ಹೇಳಿಲ್ಲ. ನಮಗೇನು ಸರ್, ಹಂಗಾರೆ ಯಾವುದೇ ವಿಷಯ ಹೇಳಲಿಕ್ಕೆ ಆಗಲ್ವಲ್ಲ ಸರ್. ಎಲ್ಲ ಮುಚ್ಚಿಡ್ಬೇಕು ಅಂತ ಕೆಲಸ ಮಾಡಿಲ್ಲ. ಮತ್ತೆ ನಿನ್ನೆ ಇನ್ನು ಯಾವುದೋ ಕೇಳ್ತಾ ಇದ್ರಲ್ಲ, ನಿನ್ನೆ ಅಧಿವೇಶನದಲ್ಲಿ ಚರ್ಚೆ ಆಗ್ತಾ ಇರೋದು, ನಾನು ಈ ಮೂಲಕ ಆರ್ ಅಶೋಕ್ ಅವರು ಈ ಚರ್ಚೆ ಅಧಿವೇಶನ ತೆಗೆದಾಕಿರೋದು. ನಿನ್ನೆ ನಾನು ಹೇಳಿದೆ ಯಾವುದೋ ಮಾಧ್ಯಮದಲ್ಲಿ, ಮಹೇಶನಿಗೆ 7ನೇ ಕ್ಲಾಸ್ ಕುಸ್ತಿ ಅಂತ ಹೇಳ್ಬೋದು, ಅಲ್ಲ 7ನೇ ಕ್ಲಾಸ್ ವಿದ್ಯಾಭ್ಯಾಸ ಅಂತ ಹೇಳೋ ಅಷ್ಟು ಇಲ್ವಾ ಸರ್? ಏನಕ್ಕೋಸ್ಕರ ಒಂದು ವಿಡಿಯೋ ಸರಿಯಾಗಿ ನೋಡದೆ ಒಂದು ಅಧಿವೇಶನದ ಸಮಯವನ್ನು ಏನಕ್ಕೆ ವ್ಯರ್ಥ ಮಾಡಬೇಕು? ಏನಕ್ಕೆ ಇಂಥ ವಿಷಯನ ತೆಗೆದಾಕ್ಬೇಕು? ನಿನ್ನ ಅಷ್ಟೊತ್ತಿಗೆ ಅರೆಸ್ಟ್ ಮಾಡ್ಬೇಕಂತ ಹೇಳ್ತಾ ಇದಾರಂತಲ್ಲ, ಏನಕ್ಕೆ ಬೇಕಿದು? ನಾನು ಈ ಮೂಲಕ ಈ ಒಂದು ರಾಜಕಾರಣಿ ವ್ಯಕ್ತಿಗಳಿಗೆ ಕೇಳ್ತಾ ಇರೋದು, ನೋಡಿ, ನಾನು ಬರ್ತೀನಿ, ಒಂದು ಮತದಾರನಾಗಿ ಬರ್ತೀನಿ. ನಾನು ಬೇರೆ ಯಾವುದೇ ರೀತಿಯಲ್ಲಿ ಬೇಡ, ನಾನು ಮತದಾರನಾಗಿ ಬರ್ತೀನಿ. ನಿಮಗೆ ಕೇಳ್ತಾ ಇರೋದು, ಪ್ರತಿಯೊಬ್ಬರು ಆ ಧರ್ಮಸ್ಥಳ ಕ್ಷೇತ್ರ ಬಂದು ಹೋಗ್ತಾ ಇದ್ದೀರಾ, ಧರ್ಮಸ್ಥಳ ಕ್ಷೇತ್ರ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ. ಅದು ನಾವು ಮಾಡ್ತಾ ಇರೋದಲ್ಲ, ಇವರಾಗೇ ಮಾಡ್ತಾ ಇರೋದು, ಹಾಳು ಮಾಡ್ತಾ ಇರೋದು. ಅಂತ ಸಂದರ್ಭದಲ್ಲಿ ನಾನೇ ಬರ್ತೀನಿ, ನಾನೇ ಬಂದು ಹೇಳ್ತೀನಿ, ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಸಾವಿರಾರು ಹೆಣ್ಣು ಮಕ್ಕಳ ಕೊಲೆ ಆಗಿದೆ, ಅತ್ಯಾಚಾರ ಆಗಿದೆ ಅಂತ ನಾನು ಆ ದೇವರ ಮುಂದೆ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ಏನಾದರೂ ಕಾಯಿ ಹೊಡಿತೀನಿ. ಈ ರಾಜ್ಯಕ್ಕೆ ವ್ಯಕ್ತಿಗಳು ಬಂದು ಡಂಬರಾಟ ಮಾಡ್ಕೊಂಡು ಹೋಗ್ತಾ ಇದಾರಲ್ಲ, ನೀವು ಬರ್ತೀರಾ? ನೀವು ಬರೋದಾದ್ರೆ ನಾನು ಚಾಲೆಂಜ್ ಆಗ್ತೀನಿ, ಈ ನನ್ನವರಲ್ಲೇ ಇರ್ತೀನಿ. ನೀವು ಕರೀರಿ, ಒಂದು 1 hour ಮುಂಚೆ ಕರೀರಿ, ನಾನು ಬರ್ತೀನಿ. ನೀವು ಕರೆಯೋಕಲ್ಲ, ನಾನು ಬಂದು ಹೇಳ್ತೀನಿ ಹೌದು ಆಗಿರೋದು ಹೌದಂತ. ಇದು ಬಿಟ್ಟು ಈ ಸತ್ಯಾಸತ್ಯ ಘಟನೆಯನ್ನು ತನಿಖೆ ಮಾಡುವಾಗ ಇಂಥ ವಿಷಯ ಗೊಂದಲಕ್ಕೆ ಹಾಕಿ ಅದು ನಿಲ್ಲಿಸೋಕೆ ಏನಕ್ಕೆ ಮಾಡಬೇಕು? ನನ್ನೊಂದು ಪ್ರಶ್ನೆ ಇವಾಗ. ಅದು ಅಲ್ಲದೆ ಆ ದೇವಸ್ಥಾನ ವಿಷಯಕ್ಕೆ ಯಾರು ಹೋಗಿಲ್ಲ, ದೇವಸ್ಥಾನ ಅಂಗಳಕ್ಕೆ ಹೋಗಿಲ್ಲ, ದೇವಸ್ಥಾನ ಹೋಗಿಲ್ಲ, ಆ ದೇವಸ್ಥಾನ ಯಾರು ನಡೆಸ ಅವರ ಮನೆಗೂ ಹೋಗಿಲ್ಲ. ಅರಣ್ಯ ಮತ್ತು ಸರ್ಕಾರಿ ಭೂಮಿಯಲ್ಲಿ ಊತಾಕಿರ ಅಂತ ಹೇಳ್ತಾ ಇದಾರಲ್ಲ ಸ್ವಾಮಿ, ಅದನ್ನು ಹುಡುಕ್ತಾ ಇದ್ದಾರೆ. ಇವರಿಗೆ ಏನು ನೋವು? ನನ್ನ ಪ್ರಶ್ನೆ ಇಷ್ಟೇ, ಇದು ಯಾರಿಗೂ ನೋವು? ಹಾಗೆ ನಮ್ಮಂತ ಹೋರಾಟ ಮಾಡುವವರಿಗೆ ನೋವಾಗ್ತಾ ಇದೆಯಾ? ನಾವು ಕೇಳಬಾರ್ದಂಗಾರೆ ನಾವು ಕಣ್ಮುಚ್ಚಿ ಕೂರ್ತಾ ಇರ್ಬೇಕಾ? ನಾನು ಹೇಳ್ತಾ ಇದ್ದೆ ನೋಡಿ, ಅಲ್ಲೇ ಘಟನೆ ಸತ್ಯಾಸತ್ಯ ಘಟನೆ ಯಾರಿಗೆ ಗೊತ್ತಿದ್ರು ಯಾರು ಸುಮ್ಮನೆ ಇರಲ್ಲ. ಆ ಸತ್ಯಾಸತ್ಯ ಘಟನೆ ಜನರಿಗೆ ತಿಳಿಸಿ. ಇಲ್ಲ, ನಾನು ಒಂದು ವಿಷಯ ಮಾಡಿ ನಿಮಗೆ ಯಾವ ಶಿಕ್ಷೆ ಕೊಡ್ಲಿಕ್ಕೆ ಅದು ಕೊಡಿ, ನಾನು ತಗೊಳ್ತೀನಿ. ನಾನು ತಪ್ಪು ನಾನು ಮಾಡೋದಾದ್ರೆ, ತಪ್ಪು ನಿಮ್ಮ ಮುಂದೆ ಹೇಳೋದಾದ್ರೆ ಅದಕ್ಕೆಲ್ಲರಿಗೂ ನಾನು ತಯಾರಾಗಿದ್ದೀನಿ. ನಾನು ಇವತ್ತಿಗೂ ನಾನು ಒಂದು ಬಿಲ್ಲ ಸಮಾಜ ಒಂದು ಹುಡುಗನಾಗಿ ಏನು ಗುರುಸ್ವಾಮಿಯವರು, ನಾರಾಯಣ ಗುರುಸ್ವಾಮಿಯವರು ತತ್ವಸಿದ್ಧಾಂತ ಅದನ್ನೇ ಪಾಲನೆ ಮಾಡಿ ಬಂದಿದ್ದೀನಿ. ಯಾರ ತೇಜೋದ ಮಾಡ್ಲಿಕ್ಕೆ ನಾನು ಬಂದಿಲ್ಲ. ಆ ತತ್ವಸಿದ್ಧಾಂತದಲ್ಲಿ ಇವತ್ತು ಇದ್ದೀನಿ.
ಸತ್ಯ ಹೊರಗೆ ಬರಬೇಕು, ನ್ಯಾಯ ಜನರಿಗೆ ಸಿಗಬೇಕು, ಅದು ಬೇಕು. ಅಷ್ಟು ಮಾತ್ರ ಸರ್ ನಮ್ಮ ಉದ್ದೇಶ. ಇದರಲ್ಲಿ ಯಾವುದೇ ದೇವಸ್ಥಾನಕ್ಕೂ ಯಾವುದೇ ತ್ಯಾಜ್ಯವಾದ ಮಾಡಲಿಕ್ಕೆ ಬಂದಿಲ್ಲ. ಇದು ಈ ಒಂದು ಕರ್ನಾಟಕ ರಾಜ್ಯದ ನಾಯಕರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.